10 ವರ್ಷ ಆಯ್ತು ರೀ ನಾವು ಉದ್ಬತ್ತಿ ತಯಾರು ಮಾಡಕತ್ತು. ಸ್ವಸಹಾಯ ಸಂಘದಿಂದ 3 ಲಕ್ಷ ಸಾಲ ತೊಗೊಂಡಿವಿ. ಅದರಲ್ಲಿಂದ ನಾವು ಅಗರಬತ್ತಿಯನ್ನು ತಯಾರು ಮಾಡಕತ್ತೀವಿ. 10 ಜನ ಇದ್ದೀವಿ ರೀ ನಾವು. ದಿನ ಒಂದು 10-15 ಗುರುಸು ಮಾಡ್ತೀವಿ ರೀ. ಶಾಪೂರು ಮತ್ತು ಇಲ್ಲೇ ಲೋಕಲ್ನಾಗ 6 8 10 ಹಿಂಗೆ ಇಟ್ಟು ಹಾಕ್ತಾರೆ, ಅವ್ರಿಗೆ ಮಾಡಿಕೊಡ್ತೀವಿ. ದಾಬಗಳಿಗೆ ಹಾಕ್ತೀವಿ, ಮತ್ತು ಮದುವೆ ಫಂಕ್ಷನ್ಗೆ ಹಾಕ್ತೀವಿ. ಎಲ್ಲ ಫಂಕ್ಷನ್ಗಳಿಗೂ ಒಯ್ತಾರೆ ನಮ್ಮ ರೊಟ್ಟಿ. ಸ್ಕೀಮ್ ಚಲೋ ಅದ್ರಿ. ನಮ್ಮ ವೀರಭದ್ರೇಶ್ವರ ಮಹಿಳಾ ಸ್ವಸಹಾಯ ಸಂಜೀವಿನಿ ಸಂಘ ಅದಲ್ರಿ, ಮಾಡಿದಕ್ಕೂ ಒಳ್ಳೇದಾಗ್ಯದ್ರಿ ನಮ್ಗೆ. ಮೊದಲು ಮನೆಯಲ್ಲೇ ಇರ್ತಿದ್ವಿ, ಈಗ ಮೊದಲು ಮನೆಯಲ್ಲೇ ಮಾಡ್ತಿದ್ವಿ ರೊಟ್ಟಿ. ಈಗ ಮೇನ್ ರೋಡಿಗೆ ಅಂಗಡಿ ಮಾಡಿಕೊಂಡು ಚಲೋ ನಡೆದ್ರಿ, ವ್ಯಾಪಾರ ಚಲೋ ನಡೆದ್ರಿ. 5 ಇದಾವ್ರಿ. ಆ ಸಂಘಗಳಲ್ಲಿ 800 ಜನ ಸದಸ್ಯರನ್ನು ಆಯ್ಕೆ ಮಾಡಿ ಅವರಿಗೆ ಜೀವನೋಪಾಯ ಅಜೈವಿಕ ಆ್ಯಪ್ ಒಳಗೆ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅವರಿಗೆ ಜೀವನೋಪಾಯ ಮತ್ತು ಅವರ ಆದಾಯನ ಎಂಟ್ರಿ ಮಾಡಿ ಲಖಪತಿ ದೀದಿಯನ್ನಾಗಿ ಮಾಡುವುದೇ ನಮ್ಮ ಗುರಿಯಾಗಿರುತ್ತೆ. ಸಿಮಿಲರ್ಲಿ ಕುಕ್ಕುಟ ಸಂಜೀವಿನಿ ಯೋಜನೆಯಲ್ಲಿ ಪೋಲ್ಟ್ರಿ ಶೆಡ್ ಸ್ಥಾಪನೆ ಮಾಡ್ತಾ ಇದ್ದೀವಿ. ನರೇಗಾ ಸ್ಕೀಮಲ್ಲಿ ಪೋಲ್ಟ್ರಿ ಶೆಡ್ ಸೆಟಪ್ ಮಾಡಿ ಸುಮಾರು 150 ಲೇಡೀಸ್ಗೆ ಈ ಎಂಪ್ಲಾಯ್ಮೆಂಟ್ ಕೊಡಿಸಿದ್ದೀವಿ. ಸಿಮಿಲರ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಾಗ ಕೆರೆಗೆ ನಾವು ಸ್ವಸಹಾಯ ಸಂಘ ಮಹಿಳೆಗೆ ಕೊಟ್ಟು ಅವರಿಗೆ ಕೂಡ ಇನ್ಕಮ್ ಅವಕಾಶ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಅಕ್ಕ ಕ್ಯಾಫೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲಿ 11 ಮಹಿಳೆಗಳಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಅದು ಕೇವಲ ದೀಪವಲ್ಲ, ಸೈನ್ಯದ ಶಕ್ತಿ ಹೆಚ್ಚು. ಈ ಒಂದು ಗಿರಿ ಭಾರತ ಮಾತೆಯ ಸೈನಿಕರನ್ನ ನೋಡಿ ನೀವು ಕಲಿತು ಅದನ್ನು ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಪೇರೆಂಟ್ಸ್ ಎವ್ರಿಬಡಿ ಶುಡ್ ಬಿ ಮಾಡೆಲ್ ಸಿಟಿಸನ್ ಆಫ್ ದ ಕಂಟ್ರಿ. ಅವ್ರು ಮಾಡ್ತಾ ತ್ಯಾಗಕ್ಕೆ ನಾವು ಕೊಡಬಹುದಾದಂತಹ ನಮ್ಮ ಕೈಲಾದಂತಹ ಇದು ರೆಸ್ಪೆಕ್ಟ್ ಆ್ಯಂಡ್ ಬಿ ವೆರಿ ಪ್ರೌಡ್